ಬದುಕಲು ಸಾಧ್ಯ ಇಲ್ಲವಾದರೆ ಹಂಗಿನ ಜೀವನವನ್ನಿಟ್ಟುಕೊಂಡು ಬದುಕುವುದರಿಕ ಬಡವರ ಮೇಲೆ ಬಲ್ಲಿವದಾದ ನೀವು ಆಡುವ ಅಟ್ಟಹಾಸಕ್ಕೆ ಹುಟ್ಟು ಸುಡುಗಾಡ ಸೇರುವ ತನಕ್ಕೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಬಡವರನ್ನು ತುಳಸ್ಸಮಾನ ಕಂಡರೆ ನಿನ್ನ ಹೆಣ ಅಡು ಹಗಲಲ್ಲೇ ಅಂತ್ಯ ಹೋಗಬೇಕಾಗಿತ್ತು. ನನ್ನ ಪ್ರಾಣವ ಬೆಚ್ಚಿಸುವ ನಿನ್ನನ್ನು ಇಷ್ಟರಲ್ಲೇ ಪರಲೋಕಕ್ಕೆ ಕಳಿಸುತ್ತಿದ್ದೇವೆ. ನನ್ನ ಹೆಸರೆತ್ತಿದರೆ ಸಾಕು, ಈ ಊರಿನ ಜನ ಗಡಗಡನೆ ನಡುಗುವಾಗ ಏಕತ್ತು ನಿನ್ನಂತ ಒಬ್ಬ ಬಡ ವಿಕಾರಿ ಏಕತ್ತು ನಿನ್ನಂತ ಬಡ ವಿಕಾರಿ ನನ್ನನ್ನು ಹೀಯಾಳ್ತಿರ್ವೆ. ಮುಂದೆ ಕಾದು ನೋಡು ಈ ಮಾತಿನ ಮರ್ಮವನ್ನು. ಜೀವ ಕುಲದ ನಿನ್ನನ್ನು ಕುಣ್ಣಿ ಹಾಗೆ ಕೊಂದು ಹಾಕದಿದ್ದರೆ ಈ ಊರಿನ ಧನಿಕ ಧರ್ಮರಾಜನೇ ಅಲ್ಲ. ಏನ ಕುಲದಲ್ಲಿಲ್ಲ ಪ್ರಯತ್ನಕ್ಕೆ ನಾನು ಸವಾಲು ಹಾಕುತ್ತೇನೆ. ನಿನ್ನ ಕೆಟ್ಟ ಗುರಿಯನ್ನು ಸುಟ್ಟು ಹೋಗಿ ನಾನು ಜೇನು ಕಂಬಿಗೆ ಚಿಂತೆಯಿಲ್ಲ. ಮನವೇರಿದ ನಿನ್ನ ಶ್ರೀಮಂತಿಗೆ ಅಮಲನ್ನು ಅಮಲ ಮಾಡುವ ಈ ವೀರ ಕಾಳಿಂಗನ ಚಮತ್ಕಾರವನ್ನು ಅರಿತು ನೋಡು. ನಿನ್ನಿಂದ ನನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕು ನನಗೆ ಚೆನ್ನಾಗಿ ಗೊತ್ತು. ಕಾನೂನಿನ ಪ್ರಕಾರ ಸರ್ಕಾರಿ ವಕೀಲರೊಂದಿಗೆ ನನ್ನ ಆಸ್ತಿಯ ಪತ್ರವನ್ನು ತೆಗೆದುಕೊಂಡು ಹೋಗುತ್ತೇನೆ. ನೆನಪಿನಲ್ಲಿಟ್ಟಿಕೋ. ಕಾನೂನೇ ನನ್ನ ಕೈಯಲ್ಲಿರುವಾಗ ಅದರ ಭಯ ನನಗೆಲ್ಲ ಇಲ್ಲ. ನಮ್ಮಂತ ಶ್ರೀಮಂತರು ಕಾಂಚಾಣ ಚೆಲ್ಲಿದರೆ ಸಾಕು, ನ್ಯಾಯ ದೇವತೆಯಲ್ಲಿದ್ರು ನಮ್ಮನ್ನು ಬೆನ್ನಟ್ಟಿಕೊಂಡು ಬರುತ್ತಾರೆ. ಅದಕ್ಕೆ ಮೆಚ್ಚ ಯಾವ ವಕೀಲನ ಕೆಲ ತರ್ತೀಯೋ ನಾನು ನೋಡಿಕೊಳ್ಳುತ್ತೇನೆ. ಕಾನೂನನ್ನೇ ಕೈಯಲ್ಲಿ ತೆಗೆದುಕೊಂಡು ನ್ಯಾಯ ದೇವತೆಯನ್ನು ಕೀಳಾಗಿ ಕಂಡರೆ ಒಳಗಿನ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂಬುದನ್ನು ಅರಿತು ನೋಡು ಪಾಪಾತ್ಮ. ಲಂಚದಾಸಿಗೆ ಕೈ ಒಟ್ಟುವ ಕಾನೂನೆಂದು ತಿಳಿದುಕೊಂಡ ದಿನ ಕೊನೆಗೆ ನಿನ್ನನ್ನೇ ಕಾನೂನಿನಲ್ಲಿ ಹೋಗಿ ಏಕೆ ಆಗಿ ನಗುತ್ತದೆ ಆ ನಿನ್ನ ಕಾನೂನು. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ. ನೀನು ಮಾಡುವ ಮೋಸ, ಸಮಾಜಕ್ಕೆ ನೀನು ಮಾಡುವ ಮೋಸವನ್ನು ಜನರ ಎದುರಿಗೆ ಹರಿದು ಹಾಕಿ ನಡು ಬೀದಿಯಲ್ಲಿ ನಿನ್ನ ಕೈಗೆ ಬೇಡಿ ತೊಡಿಸಿಕೊಂಡು ಹೋಗುವುದನ್ನು ಜನರು ನೋಡಿ ನಗುವಂತೆ ಮಾಡದಿತ್ತು. ನಾನು ಪತ್ರ ನಾಯಕನ ಮಗ ಕಾಳಿಂಗನೇ ಅಂತ. ಹೋಗು ದುರಾತ್ಮ ಹೋಗ. ಈ ಊರಿನಲ್ಲಿ ನನಗೆ ಅಲೆಯಾಗಿ ಬದುಕ್ತೀಯ. ನಿನ್ನನ್ನು ಬದುಕಲು ಬಿಟ್ಟರೆ ನನ್ನ ಪ್ರಾಣಕ್ಕೆ ಆಪತ್ತು. ಕಾಳಿಂಗ, ಕಾಲಾಗ್ರದಲ್ಲಿ ನಿನ್ನನ್ನು ನೋಟಿ ಕತ್ತರಿಸುವೆ. ನೋಡು ಈ ಧರ್ಮರಾಜನ ಮರ್ಮವನ್ನು.
ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಆ ವಿಕ್ರಮಾದಿತ್ಯನ ಅವತಾರ ಧರಿಸಿ ಕರೆಗಿಳಿದು ಬಂದ ಈ ವಿಕ್ರಮನೆದುರು ಹಾಕಿಕೊಂಡು ಬದುಕುವ ಗಂಡು ಈ ಊರಲ್ಲಿ ಉಂಟೆ. ಧರ್ಮರಾಜ್, ನನ್ನನ್ನು ದುಡಿಸಿಕೊಳ್ಳುವ ಧನಿಕ ನೀನಾದರೂ ನಿನ್ನ ಜೀವನದ ಸೂತ್ರದ ದಾರ ನನ್ನ ಕೈಯಲ್ಲಿದೆ ಎಂಬುದನ್ನು ಮರೆಯದಿರು. ಮುಂಬೈಗೆ ಹೋದ ಪ್ರಕರಣದಲ್ಲಿ ತಂದೆ ಮಗ ಮಾಡಿದ ನನ್ನ ಮೇಲಿನ ಅನುಮಾನಕ್ಕೆ ಮಮತೆಯಿಂದ ಮಾತನಾಡಿ ಕೊನೆಗಾಣಿಸಿಬಿಟ್ಟೆ. ಆದರೆ ನನ್ನ ಬುದ್ಧಿ ಚಾತುರ್ಯತೆಯಿಂದ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಮೋಸದ ಯಜ್ಞಕೊಂಡೇ ತಪ್ಪಿಸಿ ಅದರಲ್ಲಿ ಅವರನ್ನು ನೋಕೆ ಕಡೆಗಾಣುವೆ ನಾ ಶಕುನಿಯಂತೆ. ಓ ರಾಧಾ, ನೀನೇನು? ಪೇಟೆಯಲ್ಲಿ ಸ್ವಲ್ಪ ಕೆಲಸವಿತ್ತು, ಮನೆಯಲ್ಲಿ ಯಾರೂ ಇರಲಿಲ್ಲ, ಅದಕ್ಕಾಗಿ ಒಬ್ಬಳೆ ಹೊರಟಿದೆ. ನನ್ನನ್ನು ಯಾಕೆ ತಡೆದು ನಿಲ್ಸಿದ್ರಿ? ರಾಧಾ, ನಿಜ ಹೇಳಬೇಕೆಂದರೆ ಏನೂ ಅರಿಯದ ನಿನ್ನ ಬಾಳ ನೌಕೆಯನ್ನು ಕಂಡು ನನಗೇಕೋ ವ್ಯಥೆಯಾಗುತ್ತಿದೆ. ಕಾಗೆಗಳ ಗುಂಪಿನಲ್ಲಿ ಕೋಗಿಲೆಗೆ ಸ್ಥಾನ ಅಂತ ಒಬ್ಬನೇ ವಿಚಾರಿಸಿದೆ ಅಷ್ಟೇ. ಮ್ಯಾನೇಜರ್ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಮ್ಮ ಸಂಸಾರ ನಿಮ್ಮ ದೃಷ್ಟಿಯಲ್ಲಿ ಕಾಗೆಗೆ ಹಿಂಡಾಗಿ ಕಂಡಿದೆ. ಇಂಥ ದುರ್ಬುದ್ಧಿ ನಿಮ್ಮ ತಲೆಯಲ್ಲಿ ಯಾಕೆ ಮಾಡ್ತು? ಈ ಮಾತಿಗೆ ನೀನು ನನ್ನ ಮೇಲೆ ಕೋಪಿಸಿಕೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಾಧಾ. ನಿನ್ನ ಗಂಡನ ಮನೆಯನ್ನು ಇಡೀ ಊರಿಗೂರೇ ಆಡಿಕೊಳ್ಳುತ್ತಿದೆ ಕೆಟ್ಟದ್ದೆಂದು. ಅಂತ ಪಿಶಾಚಿಗಳ ಕೈಯಲ್ಲಿ ನೀನು ಪಶುವಾಗಿ ಹೇಗೆ ಬಾಳು ಸಾಗಿಸುತ್ತಿ? ರಾಧಾ, ನೀನಿನ್ನೂ ಏನೂ ಅರಿಯದ ನಾರಿ. ಇನ್ನಾದರೂ ಅರಿತುಕೊಂಡು ಹೋಗು ನಿನ್ನ ಮುಂದಿನ ದಾರಿ. ಮ್ಯಾನೇಜರ್, ನೀವ್ಯಾಕೆ ಇಷ್ಟೊಂದು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವ ಹಾಗೆ ನನ್ನ ತವರಿನವರು ನನ್ನನ್ನು ಯಾವತ್ತೂ ಮರೆತು ಬಿಟ್ಟಿದ್ದಾರೆ. ಅಂದಾಗ ಗಂಡನ ಮನೆ ನರಕವಾದರೂ ಬಾಳು ಸಾಗಿಸಲೇಬೇಕಲ್ಲ. ಹೆಣ್ಣು ಬಾಳು ಸಾಗಿಸುವುದರಲ್ಲೂ ಒಂದು ರೀತಿ ಇದೆ ರಾಧಾ. ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದ ಹೀನ ರೈತ ಬದುಕು ಅದು ಒಂದು ಬದುಕೆ. ನೀನೇ ಹೇಳು, ಆ ಮನೆಯಲ್ಲಿ ನಿನಗೇನು ಸುಖ ಸಂತೋಷ ಸಿಕ್ಕಿದೆ ಅಂತ? ರಾಧಾ, ಪಂಜರದ ಹಕ್ಕಿ ಆಗಿರುವುದಕ್ಕಿಂತ ಕಾಡಿನ ಈ ಹಕ್ಕಿಯನ್ನು ಕೂಡಿಕೊಂಡು ಕಂಡಲ್ಲಿ ಮನ ಬಿಚ್ಚಿ ಹಾರಾಡಬಹುದಲ್ಲವೇ? ಅಂದರೆ ನಾನೀಗ ಮನ ಬಿಚ್ಚಿ ಹಾರಾಡುವ ಮಹಾಮಾರಿಯಾಗಬೇಕೆಂಬ ಭಾವನೆಯಿಂದ ಈ ರೀತಿ ಮಾತನಾಡುತ್ತಿರ್ತೀರ ಅಲ್ಲವೇ? ಖಂಡಿತ ನೀ ಹಾದರ ಕಿಳಿ ಎಂದು ನಾ ಹೇಳಲಾರಿರದ ಮೃಡನ ಜಡೆಯ ಅಡಿಯ ಮುಡಿದ ಧೂಳದ ಹೂವಾಗಿ ಬಾಡಿ ಹೋಗುವುದಕ್ಕಿಂತ ನಲಿದಾಡುವ ಈ ನಲ್ಲನನ್ನು ಕೂಡಿಕೊಂಡು ಕುಣಿದಾಡು. ಹೃದಯದಲ್ಲಿ ವಿರಾದ ವೇದನೆಯನ್ನು ತಾಳಲಾರದೆ ಬಳಲು ಏಕೆ? ಒಲಿದು ಒಂದಾದರೆ ಈ ಮನದಿನಿಯನೇ ಒಲಿದು ಒಂದಾದರೆ ನಿನ್ನ ಬಾಳೆ ಸಿಹಿ ಸಕ್ಕರೆ ಅಲ್ಲವೇ? ಹೃದಯ ಅರಳಿ ಕರಗಿ ಮಾತನಾಡುತ್ತಿರುವಂತೆ ಈ ನಿಮ್ಮ ಮುದ್ದಿದ್ದಾತರನ್ನ ನಾನು ಅರ್ಥ ವಿಕ್ರಮ್. ಆದರೆ ಏನು ಮಾಡಲಿ, ಬೆಂಗಳೂರಿನಲ್ಲಿ ಕಾಲೇಜಿನಲ್ಲಿದ್ದಾಗಲೇ ನಾವಿಬ್ಬರು ಪರಸ್ಪರ ಪ್ರೀತಿಸಿದ್ವಿ. ಅದರ ಪ್ರಯುಕ್ತ ರಿಜಿಸ್ಟರ್ಡ್ ಮ್ಯಾರೇಜ್ ಕೂಡ ಆದ್ವಿ. ಯೌವನಾವಸ್ಥೆಯಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಈ ಹಾಳು ಹಳ್ಳಿಯಲ್ಲಿ ವನವಾಸ ಕೈಯಬೇಕಾಗಿದೆ ನನ್ನ ಸ್ಥಿತಿ. ವನವಾಸದ ಬಿಸಿಲು ಕುದುರೆಯನ್ನು ನೀನೇಕೆ ಏರುವಿರಾದ? ಮನ ಬಿಚ್ಚಿ ಒಲಿದು ಒಂದಾದರೆ ಈ ಮನದಿನಿಯನೇ ನಿನ್ನ ಜೀವನದ ನಾಂದಿಯಾಗುತ್ತಾನೆ. ಈ ವಿಷಯವನ್ನರಿತು ನನ್ನೊಂದಿಗೆ ಪ್ರೀತಿಯಿಂದ ಬೆರೆತು ಗರಿಬಿಚ್ಚಿ ನಟಿಸು ನವಿಲಾದರೆ ನಾನು ನಿನ್ನನ್ನು ನಟಿಸುವ ನಟರಾಜನಾಗುತ್ತೇನೆ. ವಿಕ್ರಮ್, ನಿಮ್ಮ ಮಾತಿಗೆ ನಾನು ಒಪ್ಪಿಕೊಂಡ್ರೆ ನನ್ನ ಸಂಸಾರದ ಗತಿ ಏನು? ನನ್ನ ಜೀವನದ ಹಾದಿ ಹದಗೆಟ್ಟರೆ ಪುನಃ ಸೃಷ್ಟಿಸುವ ಸಾಹಸ ನಿಮ್ಮಲ್ಲಿದೆಯಾ?
ನಡು ನೀರಲ್ಲಿ ಕೈಬಿಟ್ಟು ಅಪಹಾಸ್ಯ ಮಾಡುವ ಮತಿಹೀನ ನಾನಲ್ಲ. ಈ ವಿಕ್ರಮ್ ಆಡಿದ್ದೇ ಮಾತು, ಕೊಟ್ಟದ್ದೇ ವಚನ. ಈ ಮಾತಿಗೇನಾದರೂ ನಾನು ತಪ್ಪಿ ನಡೆದರೆ ಈ ನಿಸರ್ಗದಾನೆ ಆಯಿತೆ. ನಮ್ಮ ಮನೆಯವರ ವಿಷಯವಂತೂ ನಿಮಗೆ ಗೊತ್ತಿದ್ದ ಮಾತು. ಅಕಸ್ಮಾತ್ ಈ ದೃಶ್ಯವೇನಾದರೂ ಅವರ ಕಡೆಗೆ ಬಿದ್ದದ್ದೇ ಆದರೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದು ಅಲ್ಲದೆ ಕದ್ದು ಮುಚ್ಚಿ ಆಡುವ ಕಾಮದಾಟ ಎಷ್ಟು ದಿವಸ ಅಂತ ಮುಚ್ಚುತ್ತದೆ ಹೇಳಿ? ಮೈಯೆಲ್ಲ ಕಣ್ಣಾಗಿ ನಿರಂತರವಾಗಿ ಸಾಗಿದರೆ ಮಾತ್ರ ನಿಮ್ಮ ಆಸೆ ನೆರವೇರಬಹುದು. ಅರ್ಥವಾಯ್ತು ರಾಧ. ನಿನಗೆಂತ ಗಂಡಾಂತರ ಬಂದರೂ ನಿನಗೆ ಬೆಂಗಾವಲಾಗಿರ್ತೀನಿ. ಭೋಗ ವಿಲಾಸದ ಬಾಳ ದೋಣಿಯಡಿ ಧುಮುಕಿ ತಡ ಸೇರುವ ನಾವಿಕ ನಾನಾಗಿ ಮುಕ್ತಿ ಹೊಂದಿಸುವೆ ನಿನ್ನ ಪ್ರೇಮದಾಲಿಂಗನದ ದಾರವನ್ನು. ಹರಿಯದೆ ಬರ್ತಾ ಇರು ಈ ದುಂಬಿಯ ಮಧುರಸ ಹಿರಿಯೊಂದಲು. ಕಾಮಶಾಸ್ತ್ರದ ಕಾವ್ಯ ಸಾಹಿತ್ಯವನ್ನು ಹೊಂದಿಸಿ ಮಾತನಾಡ್ತಿರುವ ಈ ನಿಮ್ಮ ನುಡಿಗೆ ನನ್ನ ನರನಾಟದಲ್ಲಿ ನುಡಿಯುತ್ತಿದೆ ಪ್ರೇಮ ಬಂಧನವನ್ನು. ಹೌದು, ನಮ್ಮಿಬ್ಬರ ಪ್ರೇಮಕ್ಕೆ ಈ ಊರಲ್ಲಿ ಯಾರಾದರೂ ಕಲ್ಲು ಹಾಕಲು ರಾಧ, ನಮ್ಮ ಪ್ರೇಮಕ್ಕೆ ಯಾರಾದರೂ ಅಡಿಗಲ್ಲನಿಟ್ಟರೆ ಅವರ ಪ್ರಾಣ ಅಂದೇ ತಂದುತ್ತೇನೆ. ನಾನ್ಯಾರು ಗೊತ್ತೇ? ಈ ಊರ ಧನಿಕ ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ. ಅಂದಾಗ ನಾನು ಈ ಊರಿಗೆ ಉಳಿದ ಹಾಗೆ. ಆದರೆ ಒಂದು ಮಾತು. ಏನದು? ನೋಡು, ಏನಿಲ್ಲ. ನಿಮ್ಮ ಮನೆಯಲ್ಲಿ ನಿನ್ನ ಮಾವ ಶಿವಣ್ಣ ಬಲು ಚಾಣಾಕ್ಷ. ಅಂದಾಗ ಅವನಿಗೆ ಈ ವಿಷಯ ಗೊತ್ತಾದರೆ ನಿಮ್ಮಿಬ್ಬರಿಗೂ ಧಕ್ಕೆ ತರುವ ಮತಿಹೀನ ಅವನು. ಅದಕ್ಕೂ ಮುಂಚೆ ನಿನಗೊಂದು ಪ್ಲಾನ್ ಹೇಳ್ತೀನಿ. ಅದರಂತೆ ನೀನು ಮಾಡಿ ಅವನನ್ನು ನಿಮ್ಮ ಮನೆಯಿಂದ ಹೊರ ಹಾಕುವ ಸಂಚು ಮಾಡಬೇಕು. ಅಂದರೆ ಮಾತ್ರ ನೀನು ನಿನ್ನ ಗಂಡ ಮನೆಯಲ್ಲಿ ಆನಂದದಿಂದ ಕಾಲ ಕಳೆಯಬಹುದು. ಈ ಮಾತಿಗೆ ನೀನು ಒಪ್ತೀಯಾ? ಅದೇನು ಪ್ಲಾನ್ ಅಂತ ಸ್ವಲ್ಪ ಬಿಚ್ಚಿ ಹೇಳಿ. ನೋಡು, ಶಿವಣ್ಣ ಹಾಗೂ ರಮೇಶ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಅನ್ಯೋನ್ಯವಾಗಿದ್ದಾರೆ. ಹೀಗಿದ್ದಾಗ ಅವರಿಬ್ಬರ ಮಧ್ಯೆ ಕದನವಾಗುವಂತೆ ನೀನೊಂದು ಚಿಕ್ಕ ನಾಟಕ ಮಾಡಬೇಕು. ಏನಾದರೂ ಉಪಾಯ ಮಾಡಿ ನಿನ್ನ ಗಂಡನಿಂದ ಶಿವಣ್ಣನ ಮೇಲೆ ಅನುಮಾನ ಬರುವ ಹಾಗೆ ನೀ ನಟಿಸಬೇಕು. ಆ ದೃಶ್ಯವನ್ನು ನಿನ್ನ ಗಂಡ ಕಣ್ಣಾರೆ ನೋಡಬೇಕು. ಆಗ ಅವರಿಬ್ಬರಲ್ಲಿ ಕಲಹದ ಬೆಂಕಿ ಎದ್ದೇಳುತ್ತದೆ. ಆಗ ಶಿವಣ್ಣ ತಾನೇ ಮನೆ ಬಿಟ್ಟು ಹೊರ ಹೋಗುತ್ತಾನೆ. ಆಮೇಲೆ ನೋಡು ನಿನ್ನ ಜಾಣ್ಮೆ ಚಾತುರ್ಯತೆ. ನೀವು ಹೇಳುವ ಮಾತು ನಿಜ. ನೀವು ಹೇಳಿದ ಹಾಗೆ ಆ ಶಿವಣ್ಣ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದ ಅನ್ನುವ ಅಪವಾದವನ್ನು ಅವನ ತಲೆಗೆ ಕಟ್ಟಿ ಅವನಂತ ಮನೆ ಬಿಟ್ಟು ಹೊರ ಹಾಕುತ್ತೇನೆ. ಇನ್ನು ನನ್ನ ನಾದ್ಯ ಜ್ಯೋತಿ ಒಬ್ಬಳಿದ್ದಾಳಲ್ಲ, ಅವಳನ್ನೇನು ಮಾಡಬೇಕು? ಆ ಜ್ಯೋತಿಯ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ರಾಧ. ನಮ್ಮ ಧನಿಕ ಧರ್ಮರಾಜನ ಮಗ ವಿಜಯನೊಂದಿಗೆ ಮದುವೆಯ ಮಾಡುವುದಾಗಿ ನಿನ್ನ ಗಂಡ ಹಾಗೂ ಶಿವಣ್ಣ ಧರ್ಮರಾಜರ ಮನೆಗೆ ಬಂದು ಮದುವೆ ಮಾತು ಕೂಡ ಮುಗಿಸಿಕೊಂಡು ಹೋಗಿದ್ದಾರೆ. ಇದೇ ತಿಂಗಳು ಕೊನೆಯ ತಾರೀಕಿಗೆ ವಿಜಯ್ ಹಾಗೂ ಜ್ಯೋತಿಯ ಮದುವೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತೇಕೆ ನಿನಗೆ ಆ ಚಿಂತೆ? ಅಂತೂ ನಾಯಿ ಹಸದದ್ದಕ್ಕೂ ಅನ್ನ ಹಳಿಸಿದ್ದಕ್ಕೂ ಸರಿ ಹೋಯ್ತು ತಾನೆ. ಜ್ಯೋತಿ ಮದುವೆಯಾಗಿ ಮನೆ ಬಿಟ್ಟು ಹೊರಟು ಹೋದರೆ ಆ ಮನೆಗೆ ನಾನೇ ಮಹಾರಾಣಿ ಅಲ್ಲವೇ? ಮಹಾರಾಣಿಯ ಮನಸ್ಸಿಗೆ ಆನಂದ ಸಿಕ್ಕಾಗ ಈ ಮಹಾರಾಜನಿಗಿಷ್ಟು ಹಂಚಿ ಆನಂದಿಸುವ ಸುಂದರಿ ನೀನಾಗಬಾರದು.
ಚಿತ್ತವನ್ನು ಹೇಳಿದೆ. ಮತ್ತೀಕೆ ತಡ ಪುರೋಹಿತ್ರೆ, ಬೇಗ ಮಂತ್ರ ಪ್ರಾರಂಭಿಸಿ ಕಟ್ಟಿಸಿ ಬಿಡಿ ತಾಳಿನ. ಸವಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂತು ದೇವ ಸುಲಗ್ನೆ ಸಾವಧಾನ ಸುಮೂರ್ತಿ ಸಾವಧಾನ ಕುರ್ಯಂತು ಸದಾ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ ಹರ ಎಲ್ಲರಿಗೆ ಕೃಪಾ. ಶಿವಣ್ಣ, ಅಂತೂ ನಿನ್ನ ಹಠವನ್ನ ಸಾಧಿಸಿಕೊಂಡು ಛಲವನ್ನೇ ಸಾಧಿಸಿಕೊಂಡು ಬಿಟ್ಟಿ. ಆದರೆ ಕೂಡಿದ ಸಭದ ಮಧ್ಯದಲ್ಲಿ ನಾನೊಂದು ಮಾತು ಹೇಳುತ್ತೇನೆ, ಕೇಳು. ಅದೇ ರೀತಿಯಲ್ಲಿ ಹೇಳಿದವರ ಹೆಣ್ಣು ಕೊಟ್ಟವೆಂದ ಬಳಿಕ ನೀವು ಏನು ಹೇಳಿದ್ರು ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಆಯ್ತೆ. ನೋಡು, ನಮ್ಮ ನಿಮ್ಮ ಮನೆಯ ಮಧ್ಯದಲ್ಲಿ ಹೊತ್ತಿದ ಸೇಡಿನ ಬೆಂಕಿ ಮಂದಿ ಹೋಗುವ ಪರಿಸ್ಥಿತಿ ಬಂದಿದೆ. ನೀನಾಗಲಿ ನಿಮ್ಮ ತಮ್ಮ ರಮೇಶನಾಗಲಿ ತಂಗಿ ಕೊಟ್ಟೆವೆಂಬ ಮಮತೆಯಿಂದ ನಮ್ಮ ಮನೆ ಬಾಗಿಲಿಗೆ ನೀವು ಬಂದ್ರೆ ನಮ್ಮ ನಿಮ್ಮ ಸಂಬಂಧ ಕಡಿಯುತ್ತೆಂದು ತಿಳಿಯಬೇಕು. ಜಗತ್ತಿನಲ್ಲಿ ಎಲ್ಲರೂ ಜಗಳವಾಡುವುದುಂಟು, ಆದರೆ ಬೀಗತನದ ಮಧ್ಯೆ ಅಡ್ಡಗೋಡೆ ಕಟ್ಟಲು ಅದು ಹೇಗೆ ಸಾಧ್ಯ? ಇಲ್ಲದ ವೇದಾಂತ ನನಗೆ ಬೇಕಾಗಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂದಂತೆ ಕೈ ಬಿಟ್ಟು ಬಿಡಬೇಕು ಎಂದು ನಿಮ್ಮ ತಂಗಿ ನಮ್ಮನೆಯ ಹೊಚ್ಚಿಲು ತುಳಿದಳು. ಅಂದೇ ಮುಗಿಯಿತು ನಮ್ಮ ನಿಮ್ಮ ಬಾಂಧವ್ಯ. ನಮ್ಮನೆಯ ಪ್ರವೇಶ ಮಾಡಿದ ನಿಮ್ಮ ತಂಗಿ ತಿರುಗಿ ತವರು ಮನಿ ಬಾಗಿಲ ಸಹ ನೋಡಕೂಡುದು. ಇದು ನಮ್ಮ ಕಟ್ಟಪ್ಪಣೆ. ಧರ್ಮರಾಜರೇ, ನಾನು ಎಷ್ಟು ದಿವಸ ನನ್ನ ತಂಗಿಯನ್ನು ಮುದ್ದಾಗಿ ಪ್ರೀತಿಯಿಂದ ಬೆಳೆಸಿದ್ದೆ. ಅದು ನನ್ನ ತಂಗಿಯ ಮೇಲಿಟ್ಟ ಪ್ರೀತಿ. ಎಂದು ಅವಳಿಗೆ ತಾಳಿ ಕಟ್ಟಿತೋ ಅಂದಿಗೆ ಮುಗಿಯಿತು. ಇಂದಿನಿಂದ ಹೆಣ್ಣು ತಾಳಿ ಕಟ್ಟಿದವನ ಸೊತ್ತು. ಹಿರಿಯರ ಮಾತಿಗೆ ಮುನ್ನ ಮಾಡಿಲ್ಲವೇ? ಹೆಣ್ಣು ಕೊಟ್ಟೆ, ಹೆಣ್ಣು ಕೊಟ್ಟೆ. ಮಕ್ಕಳು ಹಿರಿಯರಿಗೆ ಆಶೀರ್ವಾದ ತಗೊಳ್ರಿ. ಅಪ್ಪ, ನಾನು ನಿನ್ನ ಮನಸ್ಸಿಗೆ ವಿರೋಧ ಮಾಡಿಕೊಂಡು ಮದುವೆ ಮಾಡಿಕೊಂಡು ಬಂದಿರುವೆ. ನಮ್ಮನ್ನು ಕ್ಷಮಿಸು. ನಮ್ಮನ್ನು ಶುದ್ಧ ಮನಸ್ಸಿಂದ ಹೈರಿಸುವಿ ಅಪ್ಪಾಜಿ. ಅಣ್ಣ, ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡೋಣ. ತಂಗಿ, ನಿಮ್ಮ ಹೊಸ ಬಾಳು ಹೊಂಬೆಳಕಾಗಿ ಭವ್ಯವಾಗಿ ಸಾಗಲಮ್ಮ ನಿಮ್ಮ ದಾಂಪತ್ಯದ ಜೀವ. ನಿಮ್ಮ ತವರು ಮನೆಯಲ್ಲಿ
ಅರ್ಥ ಮಾಡಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಅಪ್ಪ, ನಿನ್ನನ್ನೇ. ಜ್ಯೋತಿ, ಜ್ಯೋತಿ, ನಿನ್ನ ತವರು ಮನೆಯ ಮಾನ, ನಿನ್ನಣ್ಣಂದಿರ ಪ್ರಾಣ, ಈಗ ಎಲ್ಲ ನಿನ್ನ ಗಂಡನ ಮನೆಗೆ. ನೋಡಮ್ಮ ಜ್ಯೋತಿ, ನಿನಗೆ ಕಾಣಿಕೆಯಾಗಿ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ನನಗೆ ಕಾಲೇಜಿನಲ್ಲಿ ದೊರೆತ ಬಂಗಾರದ ಪದಕವನ್ನೇ ನಿನಗೆ ಬಳೆಯನ್ನಾಗಿ ಕೊಡುತ್ತಾನೆ. ತೆಗೆದುಕೊಳ್ಳಲು ಮಾತ್ರ ನನ್ನ ಕಾಣಿಕೆ. ನಿಮ್ಮಿಬ್ಬರ ಈ ಪ್ರೀತಿಗೆ ನಾನೇನು ಸಾಟಿ ಅಣ್ಣ, ನಾನೇನು ಸಾಟಿ. ಹೆಣ್ಣಾಗಿ ಹುಟ್ಟಿದ ನಾನು, ಹೆಣ್ಣಾಗಿ ಬೆಳೆದು ಹುಟ್ಟಿದ ಮನೆಗೂ ಪುಟ್ಟ ಮನೆಗೂ ಕೀರ್ತಿ ತರುವಂತ ತಿಲಕವಾಗ್ತೀನಿ ಎಂದು ನಿಮ್ಮಿಬ್ಬರ ಪಾದ ಸಾಕ್ಷಿಯಾಗಿ ಪ್ರತಿಜ್ಞೆ ಗೈವೆ ನಾನೆಂದು. ಇದೇನು ದಣಿಕರೇ, ನಾಟಕದ ಪಾತ್ರದಂತೆ ಮಾತನಾಡುತ್ತಾ ನಿಂತು ಬಿಟ್ಟರೆ ಮದುವೆಗೆ ಬಂದವರ ಗತಿಯೇನು? ಮೊದಲು ಬಂದವರಿಗೆ ಊಟ ಉಪಚಾರದ ಬಗ್ಗೆ ವಿಚಾರಿಸಿ. ಅದಕ್ಕೇನು ಕೊರತೆ ಪೂರೈತರೆ? ನಿಮಗೆ ಬೇಕಾದದ್ದಿಲೆ ಇದೆ, ಬನ್ನಿ ಊಟಕ್ಕೆ. ಎಲ್ಲ ಮದುವೆಗೆ ಬಂದ ಮಹಾಜನಗಳೆಲ್ಲರೂ ಊಟಕ್ಕೆ ನಡೆಯಿರಿ. ಶಿವಣ್ಣ, ರಮೇಶ, ನಾನು ಹೇಳಿದ ಮಾತು ಜ್ಞಾಪಕದಲ್ಲಿದೆ ತಾನೇ? ಊಟ ಮುಗಿಸಿಕೊಂಡು ಹೊರಡಬಹುದು. ನಮ್ಮ ತಂದೆಯವರ ಆಡಿದ ಮಾತು ನಿಮ್ಮ ಹೃದಯದಲ್ಲಿ ಮುಳ್ಳಿನ ಬೇಲಿ ಹಚ್ಚಿದಂತಾಗಿರಬೇಕಲ್ಲವೇ? ಮನುಷ್ಯತ್ವವನ್ನೇ ಮರೆತವ ಹನುವಂತರಿಗೇನು ಗೊತ್ತಾಗಬೇಕು ಗುಣವಂತನ ಪ್ರೀತಿ. ಆದರೆ ನನಗೆ ಬೇಕಾಗಿರೋದು ಈ ನನ್ನ ಸಖಿ ನಿಮ್ಮಿಬ್ಬರ ಪ್ರೀತಿ. ಅಂತಸ್ತಿಗೆ ತಕ್ಕ ಹಾಯ ವರದಕ್ಷಿಣೆ ಕೊಟ್ಟಿಲ್ಲವೆಂದು ನಿಮ್ಮ ತಂದೆಯವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ. ಆದರೆ ವರದಕ್ಷಿಣೆ ಪಿಡುಗನ್ನು ಹೊಡೆದು ಓಡಿಸಲು ನೀನು ಕೋಟ್ಯಾಧೀಶ್ವರರ ಮಗನಾಗಿ ಹುಟ್ಟಿ ಈ ವರದಕ್ಷಿಣೆ ಪಿಡುಗನ್ನು ಹೊಡೆದು ಓಡಿಸುವ ಈ ನಿನ್ನ ದಿಟ್ಟ ಸಾಧನೆಗೆ ನಾ ಮೆಚ್ಚುವುದಷ್ಟೇ ಅಲ್ಲ, ಇಡೀ ಸಮಾಜವೇ ಮೆಚ್ಚುವ ಸಂಗತಿ ಇದು. ಹೌದು ವಿಜಯ್, ಈ ಕಲಿಯುಗದಲ್ಲಿ ವರದಕ್ಷಿಣೆ ಎಂಬ ಶಬ್ದವು ಬಡವರನ್ನು ಕೊಲೆ ಮಾಡುವ ಖಡ್ಗವಾಗಿ ಬಿಟ್ಟಿದೆ. ಈಗ ನಮ್ಮಂತ ಯುವಕರು ಒಂದಾಗಿ ಈ ವರದಕ್ಷಿಣೆ ಎಂಬ ಶಬ್ದವನ್ನು ಮಾಯವಾಗುವಂತೆ ಮಾಡಿದಾಗ ಬಡವರ ಬಾಳಿಗೊಂದು ಭಾಗ್ಯೋದಯದ ಹೊಸ ದೀಪ ಹಚ್ಚಿದಂತಾಗುತ್ತದೆ. ಇಂಥ ನಮ್ಮ ಭವ್ಯ ಭಾರತದ ನಾಡಿನಲ್ಲಿ ಮನುಷ್ಯರೇ ಮನುಷ್ಯರನ್ನು ಮಾರುವ ಪರಿಸ್ಥಿತಿ ಕೊಂಡಿದ್ದಾರೆ ಈ ಮಾನವರು. ವರದಕ್ಷಿಣೆ ವರದಕ್ಷಿಣೆ ಎಂಬ ಪಾಪದ ಹೊರೆ ಹೊತ್ತು ಬದುಕುವ ನಾನಾಗಲಾರೆ ಮಮ. ದುಡ್ಡಾಣಿ ದುಡ್ಡಿನಿಂದ ತಮ್ಮ ಮಾನ್ಯತೆಯನ್ನೇ ಮಾರಿಕೊಳ್ಳುವ ಈ ಸಮಾಜದ ಸಂಪ್ರದಾಯಕ್ಕೆ ನನ್ನ ಧಿಕ್ಕಾರ. ವರನೆಂಬ ಮಹಾಶಯ ಸಿರಿ ಸಂಪತ್ತಿನ ಐಶ್ವರ್ಯದಲ್ಲಿ ಮೆರೆಯುತ್ತಿದ್ದರೂ ಕೂಡ ವರದಕ್ಷಿಣೆ ಆಸೆಯ ಬೀಳುವ ಸಮಾಜಘಾತುಕರ ಸಂಘಕ್ಕೆ ಹೆಂಗೆ ಯಾವ ಧಿಕ್ಕಾರ ಹೇಳಬೇಕು? ಹೇಳುವ ಮಾತು ನೂರಕ್ಕೂ ನೂರು ಸತ್ಯವಿದೆ.
ಯಾಕಂದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಬೇಕಾದ್ರೆ ಈ ವರದಕ್ಷಿಣೆ ಎಂಬ ಪದದಿಂದ ಈ ಸಮಾಜ ಕೆಟ್ಟು ಕಾಡು ಸೇರಿಬಿಟ್ಟಿದೆ. ವರದಕ್ಷಿಣೆಯ ಪ್ರವಾಹದಲ್ಲಿ ಎಷ್ಟೋ ಸ್ತ್ರೀಯರು ಸಿಲುಕಿ ಕೆರೆ ಬಾವಿ ಹಳ್ಳ ಹಾರಿ ಗಂಗಾ ಮಾತೆಯ ಮಡಿಲಲ್ಲಿ ಮಡಿದು ಹೋಗಿದ್ದಾರೆ. ಇಷ್ಟಾದರೂ ಕೂಡ ಈ ವರದಕ್ಷಿಣೆ ಎಂಬ ಹಿಡಿದು ಮಾಯವಾಗಿಲ್ಲವೆಂದಾಗ ಇದು ವರದಕ್ಷಿಣೆ ತೆಗೆದುಕೊಳ್ಳುವರ ತಪ್ಪು ಅಥವಾ ಕೊಡುವರ ತಪ್ಪು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಸಮಾಜವೇ ಲೆಕ್ಕಿಸಲಿ. ಮಾಮ, ನೀನು ಕೂಡ ಬೆಂಗಳೂರಿನಿಂದ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಂಡು ಬಂದಿರುವೆ. ಆದರೆ ನನ್ನ ಮದುವೆ ಖರ್ಚಿನಿಂದ ಕೂಡಿತ್ತು ಅಷ್ಟೇ. ಆದರೆ ನನಗೆ ಬೇಕಾಗಿರುವುದು ಈ ನನ್ನ ಸತಿ ಇವರ ಆಶೀರ್ವಾದ. ವೆರಿ ಗುಡ್ ವಿಜಯ್. ಅಂತೂ ನಿನ್ನಂತ ವರದಕ್ಷಿಣೆ ವಿರೋಧಿ ಗಂಡನನ್ನು ಪಡೆದ ನನ್ನ ತಂಗಿ ಮಹಾಪುಣ್ಯವಂತೆ. ಸದಾ ನಿಮ್ಮಿಬ್ಬರ ಈ ದಾಂಪತ್ಯ ಜೀವನ ನಗುನಗುತ್ತಾ ಸಾಗಲಿ. ಜ್ಯೋತಿ ನಡೆಯಿರಮ್ಮ, ದೇವರಿಗೆ ನಮಸ್ಕಾರ. ಸಿಂಗಾರಿ ಏನಾರ ಮಾಡಿ ನನಗೆ ಒಲೆಗೆ ಮಾಡವ ತಾಯಿ ದೇವಮ್ಮ, ನಿನಗೆ ಬಂದು ಜೋಡಿಗಾಗಿ ಹೊಡಿಸ್ತೀನಿ ತಾಯಿ. ದಯವಿಟ್ಟು ನಿಮ್ಮೂರಿಗೆ ಯಾರು ಚಲೋದಂಗೆ ಮಾಟ ಮಾಡ್ತಾರನ? ಲಿಂಬಿಕಾಯಿ ಇವ್ರ ಬಾಗಲ್ದಾಗ ಅವ್ರ ಬಾಗಲ್ದಾಗ ಇವ್ರದ್ದು. ನನಗೂ ಸಾಕಾಗೋಗೈತಿ ಹುಡುಗಿ ಸಂಬಂಧ. ತಾಯಿ ದೇವಮ್ಮ, ಈ ವರ್ಷ ಆಗ್ಲಿಕ್ಕೆ ಮುಂದೆ ವರ್ಷ ಜೋಡು ಮಾಡ್ತಾಯಿ. ಬಂದು ಇಬ್ಬರು ಬಂದು ಕಾಯಿ ಹೊಡ್ಸ್ಕೊಂಡು ಹೋಗ್ತೀವಿ ತಾಯಿ. ಏನಾರ ಮಾಡಿ ಗಂಡಿನ ರೋದನೆಯನ್ನು ಆರಾಧಿಸು ತಾಯಿ, ಆರಾಧಿಸು. ಬೇಡದ ಭಾಗ್ಯ ಬಂದು ಬಾಯಿ ಬಿದ್ದಂಗೆ ಆಯ್ತು ನೋಡ್ರಿ. ಏನು ಹೇಳ್ಬೇಕ್ರಿ, ಗಂಡಿನ ರೋದನೆ ಒಂದು ವಯಸ್ಸಿನಾಗ ಹಿಂಗೆ ಹುಡುಕಿಲ್ಲ, ಈಗೂ ಹಂಗಾಗೈತೆ ಬಾಳೆ ಎಲ್ಲ ಸಿಗರಿ. ನೀವು ನೋಡಿದ್ರ ನನಗೆ ಯಾಕ ಒಂದು ನಮೂನಿಯಾಗಿ ಊಟ ಹೋಗೋದು ನೋಡಿ ಸ್ವರ್ಗಿನೆಲ್ಲ ನಿತ್ಯ ಹತ್ತುವಲ್ದು ಓಡು ಹೋಗುವಲ್ದು ಇನ್ನೇನು ಗತಿ. ಹಿಂಗಾಗಿ ನಮ್ಗೆ ಪರಿಸ್ಥಿತಿ ಹಾಳಾಗಿ ಅಲ್ಲ ಇಷ್ಟೆಲ್ಲ ಸಂತ ಇಟ್ಕೊಂಡು ಹೆಂಗರ ಇದ್ದಿ ನೀನು, ಅದಕ್ಕೆ ಹಿಂಗ ಆಗತೈತಿ ನಿನಗೆ. ನೀ ಏನ್ ಹೇಳ್ಬೇಕು ಗೊತ್ತನ, ಹೆಂಗು ಆಯುರ್ವೇದ ಡಾಕ್ಟರ್ ಒಂದು ಬೇರ್ ತೋರಿಸ್ಬೇಕು, ಹುಡುಗಿನ ಬೆಂಗ್ ಹತ್ತಿಸ್ಕೋಬೇಕು, ಮನ್ಯಾಗ ಕರ್ಕೊಂಡು ಹುಚ್ಚಿ ಏನು ಮಾತಾಡ್ತೀಯ ಸಿಂಗಾರಿ? ಅಲ್ಲ ನೀನು ಭಾಳ ಶಾಣೆ ಕಂತೆ ಮಾಡಿದ್ದೆ ಬಿಡ. ಮಳೆ ಹುಡುಗಿ ಈ ಥರ ಮಾತಾಡ್ತೀವಿ ಬಿಡ ನೀನು. ಅಲ್ಲ ನಾನು ಯಾರ ಸಲುವಾಗಿ ಈ ಥರ ಮಾಡ್ತೇವೆ ಅಂತಂದು ನೀ ಸ್ವಲ್ಪ ವಿಚಾರ ಮಾಡಿದ್ದೆ ನಾನು. ಅಂದ್ರೂ ನಿಂದು ನನ್ನ ಮೇಲೆ ಮಂಗತನ ಶುರುವಾಗಿತ್ತು. ಹೋಗ್ಲಿ ಬಿಡ. ಅಲ್ಲ ಈಗ ನೀವು ಮಂಗತನ ಮಾಡ್ತಿದ್ದಿಲ್ಲ. ಮೊನ್ನೆ ಯಾವನೋ ಪಿಕ್ನಾಸ್ ದೇವರ್ಸಿ ಪಡಪೋಸಿ ನನ್ನ ಮಗ ನಮ್ಮ ಅಪ್ಪನ ಮುಂದೆ ಇಲ್ಲದೊಂದು ಎಲ್ಲ ಹೇಳಿ ನಮ್ಮಪ್ಪ ಬಡಿಯಾಕ ನಿಂತ್ರ ನನ್ನ ಮೈ ಅನ್ನೋದು ಮಾವಿನ ಹೆಣ್ಣಾಗಿತ್ತು ನೋಡಮ್ಮ. ಅದಕ್ಕೆ ಇವ್ರಾಗ ತೊಗಲಾ ಬಾಜಿ ಹೆಲುಸೊಳ ಮಕ್ಕಳು ಭಾಳ ಮಂದಿ ಅದ. ಏನು ಪುಲ್ದ ಕಟ್ಟಿ ಕುಂದಿರ್ತಾರಲ್ಲ, ಹೆಸರು ಹೇಳಂಗಲ್ಲ, ಖತರ್ನಾಕ್ ಮಕ್ಕಳು ಅವರು. ಅಲ್ಲ ಯಾರ್ದು ಏನು ಮುಂದೆ ಹೇಳ್ಬೇಕು, ಯಾರ್ದು ಏನು ಮುಂದೆ ಹೇಳ್ಬೇಕು ಒಂದು ಗೊತ್ತಾಗಲ್ಲ. ಹಂಗಂಗ ನಿಮ್ಮ ಅಪ್ಪನ ಮುಂದೆ ಏನು ಪ್ಯಾದಿ ಹೇಳಲ್ಲಂತೆ ನೀನು? ಏನ್ ಹೇಳೋದಂತ ಕೇಳ್ತಿಲ್ಲ ಮರೇ. ನಾನು ಪ್ರೀತಿ ಮಾಡ್ತೀವಿ ಅಂತ ಅಪ್ಕೊಂಡು ನಿಂತಿದ್ವಿ ಅಂತ ಇನ್ನೂ ಏನೇನೋ ಮಾಡೋದಿಲ್ಲ ಅಂತ ನಮ್ಮ ಅಪ್ಪನ ಮುಂದೆ ಸುಳ್ಳು ಬೋಧನೆ ಹೇಳಿಬಿಟ್ಟಾರ ನೋಡು. ಸುಳ್ಳು ಬೋಧನೆ ತುಂಬಿ ಬಿಟ್ಟಾರ. ಆತು ಬಿಡ. ಹಂಗಾರ ನೀ ಆ ಸಿದ್ಧಂಗ್ ಗುಟ್ಟಾಗ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಇಲ್ಲ
ನಿನಗೂ ನನ್ನ ಮಾತು ಮೇಲೆ ಬರಸಿಲ್ಲ. ಹೆಂಗ ಹೇಳ್ತೀಯೋ ಮಾರಾಯ್ತಿ, ಮನಿ ಗಂಡಗ ಮಾಟ ಮಾಡಿಸಿ ಮಿಂಡನ ಕೊಟ್ಟಿ ಓಡುವ ಜನನ ಜಾಸ್ತಿ ಆಗೈತಿ ಈಗ. ಅದೇನ ಅಂತಾರಲ್ಲ, ಹೆಣ್ಣಿನ ನೆಲಿ, ನೀರಿನ ನೆಲಿ, ಕುದುರೆ ನೆಲಿ, ಇನ್ನೂವರೆಗೆ ಯಾರಿಗೂ ಸಿಕ್ಕಿಲ್ಲ. ನಿಮ್ಗೇನು ಸಿಕ್ಕತ್ತನಪ್ಪ? ಹಂಗಾಗಿ ಹೆಂಗ್ ನಂಬಕ್ಕಾಗತ್ತವಾ ಮಾರಾಯ್ತಿ? ನಂಬಕ್ಕಾಗತ್ತಪ್ಪ ಅಂದ್ರೆ ಏನ್ ಹೇಳ್ಬೇಕು? ಅಲ್ಲ, ನೀನು ಹಂಗ ತಿಳ್ಕೊಂತ ಕೇಳಿ ಎಲ್ಲರೂ ನನ್ನ ಮ್ಯಾಗ ಅನುಮಾನ ಪಡ್ತಿರಲ್ಲ ನೀವು. ನಿನ್ನ ಮಾತು ಹೆಂಗ ನಮ್ಮ ಅಪ್ಪ ಕೇಳ್ತಾನ, ಹೇಳ್ಬಿಡ ನಿಮ್ ಹುಡುಗಿ ಹಂಗೇನಿಲ್ರಿ, ಸ್ವಲ್ಪ ನಮ್ಮ ಅಪ್ಪನ ಶಾಂತಿ ಮಾಡ. ಶಬಾಷ್ ಹುಡುಗಿ. ಅಲ್ಲ, ನಿಮ್ಮ ಅಪ್ಪ ನಾ ಹೇಳ್ತಿ ಬಿಡ ಹಂಗಾರ. ಮತ್ತ ನಿಮ್ಮ ಅಪ್ಪಗ ನಾ ಹೇಳ್ಬೇಕಂದ್ರ ಮತ್ ನೀ ನಂಗೇನ್ರ ಮತ್ತೇನಾರ ಮತ್ತೇನಾರ ಸ್ವಲ್ಪ ನಮ್ದು ಏನ್ ಮಾಡೋದು ಹೇಳ್ತೀನಿ ಬಿಡ. ಮತ್ತೆ ನಾನು ನಿಮ್ಮ ಅಪ್ಪಗೆ ಹೇಳ್ಬೇಕಂದ್ರ ಒಳ್ಳೆ ಹುಡುಗಿ ಅಂತಂದು ಮತ್ತೆ ನಂಗೆ ಏನು ಸ್ವಲ್ಪ ಇದು ಮಾಡಿದ್ರೆ ಹೇಳ್ತೀನಿ ನಿಮ್ಮ ಅಪ್ಪ. ಅಲ್ಲ, ಸಣ್ಣ ಮಳ್ಳು ಹುಡುಗಿ ತರ ಮಾತಾಡ್ತಿಲ್ಲ, ನಂದು ನಿನ್ನ ಜಾತ್ರಿ ಮಾಡೋದು
ಕಂತ್ರಿ ನನ್ನ ಮಗನ. ನನ್ನ ಮಗಳು ಅಂತಾಕಿ ಇಂತಾಕಿ ಅಂತ ನನ್ನ ಮುಂದೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ಕಳಿಲಿ ಹೆಣ್ಣ ಮೈಯಕ್ ನಿಂತಪ್ಪ ನಂಜುಂಡ. ಕಳಬೇಕು ನಂಗ. ಏ ಕಣಪ್ಪ, ನಾನು ನೋಡ್ರಿ ಏನಿದ್ದಿಲ್ರಿಪ್ಪ, ಸುಮ್ಮನೆ ಜೂದಾರಿ ಹಿಡಿದ್ನ್ಯಾ. ನಿನ್ನ ಮಗಳು ದಾರ್ಯಾಗ ಬಂದು ಡಾಕ್ಟ್ರ ಯಾಕ ನನ್ನ ಕಣ್ಣು ಹಚ್ಚಿಲಾಗೈತ್ ನೋಡ್ರಿ, ಯಾಕ ನಿದ್ದೆ ನೋಡ್ರಿ ಅಂದ ಕಾಮನಿಗೆ ಏನ್ರ ಆಗೈತೇನ ಅಂತ ಕಣ್ಣು ತೆಗೆದು ನೋಡಾಕತ್ತಿದ್ರಿ. ಮತ್ತೇನೂ ಮಾಡಿಲ್ರಿ ಕಾಡಪ್ಪನ. ನಾನು ಕಾಮಿನಿ ನೋಡಕ್ ನಿಂತಿದ್ವೋ ಮಗನ, ಏನು ಮಣಿ ಫೋನ್ ಸಾಕತ್ತಿಪ್ಪ ಮಗನ. ಮಾಡೋದೆಲ್ಲ ಹೊಲಕ ಕೆಲಸ ನೀನು ಮಾಡಿ ಮತ್ತೊಬ್ರು ತಲೆ ಮೇಲೆ ಹೇಳಕ್ ನೀನ್ ತಲೆ ಮಗನ. ಇಲ್ಲೋಡು ನೀನು ಕೊಂಬ್ ಹಾಯ್ಬಿಡ್ತೀನಿ ಮಗನ. ಹೆಂಗ್ ನಿಂತ ನೋಡ್ರಿ ನನ್ನ ಮಗಳು ಸಿಂಗಾರಿ. ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಬೆಲೆ ಇಲ್ದಂಗ ಮಾಡ್ಯಾರಿ. ಅವನು ಮಗಳು ಅಂತಿಕ್ಕಿ, ಮಗಳು ಮಂಗ್ಯಾನ ಮಗಳ್ರಿ. ಒಟ್ಲೇನೋ ಒಂದು ಕಪ್ಪ ಗೆಡ್ಡಿಗೆ ಮನೆಗೆ ಹೋಗಿ ಹೊಕ್ಕಿನಪ್ಪ ಹೊಕ್ಕಿನಿ. ಯಾಕ ನಮ್ಗೆ ಸುಟ್ಟಿ ಅಂತ ನಮ್ಮನೆ ಭಯಕ್ಕೆ ಹೊಕ್ಕಿದಿ. ಹಾ ಇಲ್ಲಡ್ರಿ ನಮ್ಮಪ್ಪ ಬೇಡ ಅಂತಾನ. ಇನ್ನೊಂದು ಬಂದು ಬಿಟ್ಟಿಕ್ಕಿನ ಹೇಳ ಹುಡುಗ ನಿಂತ್ಕೊಂಡು ಏನು ಮಂಗ್ಯಾನಂಗ ಮಾಡಾಕಂತೀರಲ್ಲ. ದಯವಿಟ್ಟು ಹುಡುಗರು ಸೈಡ್ ನೋಡ್ರಿ ಎಲ್ಲಾರ್ಗಿ. ರಸ್ತಾಗ ನಿಂತ್ಕೊಂಡು ಏನು ಮಂಗ್ಯಾನಂಗ ಮಾಡಾಕಂತೀರಲ್ಲ. ಮತ್ತ ಈ ಆಯುರ್ವೇದಿಕ್ ಡಾಕ್ಟರ್ ನೀವು ಸೇರಿ ಏನೋ ವಿಚಾರ ಮಾಡಾಕತ್ತೀರಿ. ಮತ್ತೇನು ಸುದ್ದಿ? ಬಾ ಸಿದ್ಲಿಂಗ ಬಾ. ಈ ನಂಜನ್ ನನ್ನ ಮಗ ಅದನಲ್ಲ, ಈಗ ನನಗ ನಂಜು ಕುಡ್ಸಾಕ್ ನಿಂತ ನೋಡ. ಪಾಪ ನಿನ್ನ ಬಗ್ಗೆ ನಾನು ಬಾಳ ತಪ್ಪು ತಿಳ್ಕೊಂಡಿದ್ದೆ ತಮ್ಮ. ಈ ನಂಜು ನನ್ನ ಮಗ ಬಾಳ ಕಂತ್ರಿ ಅದ ನೋಡ. ಕಂತ್ರಿ ಮಾಡೋ ನನ್ನ ಮಕ್ಕಳ ಊರಾಗ ಹೆಚ್ಚಾಗ್ಬಿಟ್ಟಾರ್ರಿ. ನಮ್ಮಂತ ಒಳ್ಳೆಯವ್ರಿಗೆ ಕೆಟ್ಟ ಹೆಸರು ತರೋ ದುಷ್ಟ ಜನನ ಹೆಚ್ಚಾಗ್ಬಿಟ್ಟಾರ್ರಿ ಕಡಪ್ನಾರ. ಹೌದು ಸಿದ್ಲಿಂಗಪ್ಪ, ನಾ ಇವ್ರ ಬಗ್ಗೆ ಕಂತ್ರಿ ಮಾಡಾಕ ನಾ ಏನ ಇವ್ರಿಗೆ ಅಂತ ಕೆಲಸ ಮಾಡಿಪ್ಪ. ನಾನು ಇವ್ರ ಕಂತ್ರಿ ಕೆಲಸ ಅಂತೀನ. ನಂಜುಂಡ ಏನೋ ವಿಚಾರ ಮಾಡಾಕಂತಿ ಮಗನ. ಬಾಳ ಮಾಡಿ ಆ ಸಿಂಗಾರಿ ಬಗ್ಗೆ ಏನ್ರ ವಿಚಾರ ಮಾಡಾಕಂತಿ ನೀನು? ಮತ್ತೆ ಯಾರು ವಿಚಾರ ಮಾಡ್ಲಿ ಯಪ್ಪ, ಆಕಿದ ವಿಚಾರ ಮಾಡಿ ಸಾಕಾಗೈತೆ ನನಗೆ. ನಾನು ಆಕೆ ಬಗ್ಗೆ ವಿಚಾರ ಮಾಡಾಕಂತೀನಿ. ಒಂದು ಕೆಲಸ ಮಾಡೋಣ, ಆಕೆ ನೀನು ಕರ್ಕೊಂಬರೋಣ. ಕರ್ಕೊಂಬಂದು ಉದ್ದಕ್ಕೆ ಹೆಚ್ಚಿ ಬಿಡೋಣ. ಇತ್ತಲ್ ನೀ ತಗೋ, ಇತ್ತಲ್ ನಾ ತಗೋ. ಶಬಾಷ್. ಅದೇ ಸಿಗ್ಲಿಂಗ ಇದು ಬರಬ್ರಿ ಆಗುದಿಲ್ಲ. ಮತ್ತೆ ಕರ್ಕೊಂಬರೋಣ, ಇಲ್ಲಿ ತೊಂಬರೋಣ. ಅಡ್ಡ ಸಿಗ್ತಾನೆ. ಅಡ್ಡ
ಹೌದು ಏ ಹೊಲಸಾಗಿ ಹೋಗುತ್ತೆ ಅಲ್ಲ ಅದು. ಏ ಅಡ್ಡ ಸೀಳೆ ಮ್ಯಾಗಿನ ನೀ ತಗೋ ತೆಳಗಿನ ನಾ ತಗೋ. ಬಾಪ್ಪರೇ ಮಗನ ನೋಡ್ರಿ ಮಗ ಹೆಂಗದನ ಗುಡ್ಡಗಾಡು ನನಗ್ ಕೊಟ್ಟು ನೀರಾವರಿ ತಾತ ಮಗನ್ ಮಾಡ ನೋಡ್ರಿ. ಅದು ಬೇಡ, ನಾನೊಂದು ಐಡಿಯಾ ಹೇಳ್ತೀನಿ ಕೇಳು. ನಿಂದೇನಪ್ಪ ಮಗನ? ಏನು ಬೇಡ, ಇಲ್ಲಿ ದೇವಮ್ಮನ ಗುಡಿ ಆ ಕಡೆಗೆ ಒಂದು ಗುಡ್ಸಲ ಹಾಕೋಣ. ಹಾಕಿದಿ ಗುಡ್ಸಲ ಹಾಕಿ ಆಕಿನ ಕರ್ಕೊಂಬಂದು ಅಲ್ಲಿ ಇಡೋಣ. ಕೊಲ್ಲಾಪುರಕ್ಕೆ ಹೋಗಿ ಇಬ್ರು ಸೇಮ್ ಚಪ್ಪಲ್ ತೊಂಬರೋಣ. ಸೇಮ್ ಸೇಮ್ ಎಷ್ಟು ಏನೇನು ತೆಗಿಬಾರ್ದು. ನಾ ಒಳಗೆ ಹೋದಾಗ ನನ್ನ ಚಪ್ಪಲ್ ಹೊರಗಿರ್ತಾವ, ಆ ಚಪ್ಪಲ್ ನೋಡಿ ನೀವು ಹೊರಗೆ ಬರ್ಬೇಕು. ನೀ ಒಳಗೆ ಹೋದಾಗ ಚಪ್ಪಲ್ ಅಲ್ಲಿ ಇತ್ತು ಅಂದ್ರ ನಾ ನೋಡಿ ಹೊರಗೆ ಬರ್ತೀನಿ. ಇದು ಒಳ್ಳೆ ಚಲೋ ಐತಿ. ಆದ್ರೆ ನನ್ನಂತ ನಾನು ನಿನ್ನ ನೋಡಿ ಚಪ್ಪಲ್ ಸೇಮ್ ಅದಾವ ಅಂತ ಶಾಂತಯ್ಯ ಕೆರೆ ಅಂಗಡಿ ಶಾಂತಯ್ಯ ಅವನು ಒಂದು ರೀತಿ ಮಾಡಿ ಎಕ್ಸಾಕ್ಟ್ಲಿ ಕರೆಕ್ಟ್ ಮಗಳ. ಅದು ಕರೆನೇ ಅಲ್ಲ ನಮ್ಮಿಬ್ಬರು ನಡವ ಲಾಭ ಆವ ಹೆಂಗ. ಆದ್ರೆ ಏನಪ್ಪಲೆ ಅವನು ನಮ್ಮ ತಮ್ಮ ಅಂತ ತಿಳ್ಕೊಂಡ್ಬಿಡೋನು. ಅಂದ್ರೆ ಈ ಮಗ ಎಲ್ಲ ಬೆಟ್ಟ ನಿಂತಾತ್ರಿ ಈ ಮಗ. ಇದು ನನ್ನ ಕಡೆ ಸಾಧ್ಯ ಆಗಲ್ಲ ಮಾತು ಮರ್ಯ. ಸಿರ್ಲಿಂಗಪ್ಪ ನನಗೆ ಯಾಕೆ ಗಂಟೆ ಬಿದ್ದೀವಿ ಮರ್ಯ. ನಾ ಮನೆಗೆ ಹೋಗ್ಬೇಕು, ಕೆಲಸ ಐತಿ ಹೋಗಿ ತೋರೋ ನಾನು ಮರ ಕಡಪ್ನಾರ. ಈ ನನ್ಸುನು ನಿಮ್ಗೇನ್ರ ಅರಿವಿ ಹಣ ಬಿಡಾಕತ್ತ ನಾನು. ಯಾಕಂದ್ರ ಇಂಥ ಚಾಳಿ ಭಾಳ ಈ ಮಗನ ಹತ್ರ. ಮತ್ತ ಅವನ ಮ್ಯಾಗ ಯಾಕ ಸಿಟ್ಟಾಗೆ ಮಾತಾಡಕತ್ತೀರಿ. ಏ ಆಡ್ಕೋತ್ನಾಗ ಅಡಿಗೆ ಸಿಕ್ಕಂಗಾತ ನನ್ನ ಬಾಳೆವು ಏನೋ ಮಾಡಕ್ ಬಂದೆ ಏನೋ ಆತಿದು. ಅಲ್ಲೋ ಸಿದ್ಲಿಂಗಪ್ಪ, ನಿಂಗೆ ಯಾವಾಗಾರ ಆರಾಮಿಲ್ದಾಗ ಇಂಜೆಕ್ಷನ್ ಮಾಡ್ತೀನಿ. ಇಂಜೆಕ್ಷನ್ ತಗೊಂಡ್ರೆ ಮತ್ತೆ ನಾನು ಬಿರೋದ ಡಾಕ್ಟರ್ ಕಡೆಗೆ ಹೋಗ್ಬೇಕು ವಹಿಸ್ಕೊಳಕ. ಲವ ಪಿಟ್ಗಳಿಗೆ ಹತ್ತಾಗ ಮತ್ತ ಅದನ್ನ ಹೇಳಿದ್ವ ಅಂದ್ರ ಗೌಡ ದೀಪ ಗಿರಪರ್ಜನ್ ಇದು ಏನ ಸರ್ವ ಮತ್ತೆ ಅಲ್ಲೇ ವಸ್ತಿ ಮಾಡೋದು ಹತ್ತಿರ ನಂಬಾಳೆವು. ಆಯ್ತು ದುಡ್ಡು ನಾಸಿ ಒದ್ದಾಡಕತ್ತೀನಿ. ನಾ ಹೊಕ್ಕಿ ನೋಯೋಣ ಬಣ್ಣ. ಸೂರ್ಯನ ನಮಗ ಕಡೆಯಲ್ಲ, ನನ್ನ ಬಗ್ಗೆ ನೀನು ಅಪಪ್ರಚಾರ ಮಾಡಬೇಡ. ಇಲ್ಲ ನಿಮ್ಮ ಕಾಸ ಸ್ವಾದ್ರ ಮಾಡ್ಬೇಕು. ಯಾಕಪ್ಪ ಮಗನ ಹೆಂಗ್ ಬಿಡ್ತಾರ ನೋಡ್ರಿ ಮಗ ನನಗ ಗುಳಿಗಿನ ಅಂದಲ್ಲೇ ಮನುಷ್ಯಗೆ ಬಲ್ಲಂಗ ನಿಂತಿರ್ಬೇಕ್ರಿ ಈ ಮಗ ಇವಂಗ ಕಂತ್ರಿ ಗುಳಿಗಿನ. ಏ ಸಿದ್ದಿಗಪ್ಪ, ನನ್ನ ಕೈಲಿ ಮುಗಿತೀನಿ. ನಾನು ಹೊಕ್ಕಿನಪ್ಪ ಇನ್ನ ಭಾಳ ಇದಾಗಿತ್ತು. ನಾನು ಹೊಕ್ಕಿನಪ್ಪ ಸಿದ್ದಿಗ. ನಾವು ಡಾಕ್ಟರ್ ಅಂತ ನೋಡಿ ಸುಳ ಮಗ ಯಾವ ಡಾಕ್ಟರ್ ಅಂತ ಒಂದು ಸರ್ಟಿಫಿಕೇಟ್ ಐತೆ ಈ ಮಗನ ಹತ್ರ ಬಂದು ಹೇಳ್ಕೊಂಡ್ಬರ್ತಾನೆ. ನೀವು ಹಂಗ ಬಂದು ಇಂಗೇಜ್ ಮಾಡಿಸ್ಕೊಂಡ್ಬಿಡ್ತೀನಿ. ಕಡಪ್ನಾರ ಈ ಕಂತ್ರಿ ಡಾಕ್ಟರ್ ಮಗ ಹೋಗೇ ಬಿಡ್ತಾನ್ರಿ. ಕಡಪ್ನಾರ ಒಂದು ನಮೂನಿ ಹುಡುಗ ಬದ್ನೆಕಾಯಿ ಇದ್ದಂಗ್ರಿ ಅವ. ಮತ್ತ ಅವನ್ನ ಜಾಸ್ತಿ ಹಚ್ಕೊಳಕ್ ಹೋಗ್ರಿ. ಈ ಚೋಯ್ಸ್ ಮಗ ನಮ್ಗೆ ಗೊತ್ತೈತಿ. ಜವಳಿ ಬಜಾರ್ಗೆ ಹೋಗಿ ಮುತ್ತು ಖರೀದಿ ಮಾಡ್ಕೊಂಡ್ ಬರೋದೈತೆ.